ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಾರೆ. ನಾನು ಈ ಹಠಮಾರಿ ಮಕ್ಕಳಿಗಾಗಿ ಭಾಳಷ್ಟು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇದರಲ್ಲಿ ಭಾಳಷ್ಟು ವೀಡಿಯೋಗಳಿದೆ. ಸ್ವಲ್ಪ ವೀಡಿಯೋ ಸರ್ಚ್ ಮಾಡಿ. ಕೆಲವರು ಏನು ಮಾಡ್ತೀರಾ ಅಂದರೆ ಕಮೆಂಟಲ್ಲಿ ಹಾಕ್ಬಿಡ್ತೀರಾ, ನೀವು ಯಾವುದೋ ವೀಡಿಯೋ ಹೇಳಿದ್ರೆ ಅದು ಕಾಣಿಸ್ತಾ ಇಲ್ಲ ಅಂತ. ಸರ್ಚ್ ಮಾಡಿದ್ರೆ ಸಿಗ್ಬಿಡುತ್ತೆ ನನ್ನ ಪ್ರಕಾರ. ಸೊ ಸರ್ಚ್ ಮಾಡಿ. ಮಕ್ಕಳಿರ್ತಾರೆ, ಚಿಕ್ಕ ವಯಸ್ಸು ಮಕ್ಕಳಿರ್ತಾರೆ, ತುಂಬ ಹಠ ಇತ್ಯಾದಿಗಳನ್ನ ಮಾಡ್ತಾರೆ. ಏನೇನೋ ಮಾಡಿ ಆಯಿತು, ಚಂಡಿ ಹಿಡಿತಾ ಇದ್ದಾರೆ, ದಾಯಿತೆಯಿಂದ ಹಿಡ್ಕೊಂಡು ಎಲ್ಲ ಮಾಡಿ ಆಯಿತು, ಇಳೆ ತೆಗೆದಾಯ್ತು, ಏನೂ ಆಗ್ತಾ ಇಲ್ಲ. ಹಸಿ ಹಾಲು ತಗೊಳ್ಳಿ. ಯಾವುದಾದ್ರು ಒಂದು ಬಟ್ಲಲ್ಲಿ ಹಸಿ ಹಾಲು ತಗೊಳ್ಳಿ, ಇಟ್ಬಿಡಿ. ನಿಮ್ಮ ಒಂದು ಕಿಚನಲ್ಲಿ ಬಂದ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ತವಾ ಇಟ್ಬಿಡಿ. ದೋಸೆ ಅಥವಾ ರೊಟ್ಟಿ, ಚಪಾತಿ ಇತ್ಯಾದಿಗಳನ್ನ ಮಾಡುವಂಥ ತವಾ ಇಡಿ. ಚೆನ್ನಾಗಿ ಬಿಸಿ ಆಗುತ್ತೆ. ಬಿಸಿ ಆದಾಗ ನಾವು ನೀರನ್ನು ಚಿಮ್ಮಿಸ್ತೀವಿ, ಅದ್ರ ಮೇಲೆ ಚಸ್ ಅಂತ ಒಂದು ಸೌಂಡ್ ಬರುತ್ತಲ್ವಾ. ಸೊ ಆ ಥರ ಬಿಸಿ ಆಗೋ ಥರ ಮಾಡ್ಕೊಳ್ಳಿ. ಮಕ್ಕಳಿನ 10 ಬೆರಳುಗಳನ್ನು ನೀವು ಈ ಹಸಿ ಹಾಲಲ್ಲಿ ಅದ್ದಬೇಕು. 10 ಬೆರಳುಗಳನ್ನು ಇದು ಸ್ವಲ್ಪ ಇಲ್ಲಿಗೆ ಟಚ್ ಆದರೆ ಸಾಕು. ಅದ್ಬಿಟ್ಟು ಅವರ ಕೈಯಿಂದ ಆ ರೀತಿ ತವಾ ಮೇಲೆ ಚಿಮ್ಮಿಸಿ. ಒಂದು 5 ಸಲ ಆದರೂ ಇದನ್ನು ಮಾಡಬೇಕು. ಒಂದು ದಿನಕ್ಕೆ 5 ಸಲ ಆದರೂ, 1 2 3 4 5 ಅಲ್ವಾ, 5 ನಿಮಿಷನೂ ಆಗಲ್ಲ ಸಮಯ ಇದು. ಸೊ ಈ ರೀತಿ ಪ್ರಯೋಗವನ್ನು ಆಗಾಗ ಯಾವಾಗೆಲ್ಲ ಸಾಧ್ಯ ಇದೆಯೋ, ಸರ್ ಇಂಥದ್ದೇ ದಿನ ಮಾಡಬೇಕಾ, ಏನಿಲ್ಲ ಸರ್ ಇಂಥದ್ದೇ ಟೈಮಲ್ಲಿ ಮಾಡಬೇಕಾ, ಏನಿಲ್ಲ, ನಿಮ್ಮ ಇಷ್ಟ. ಆವಾಗ ಈ ಹಠ ಮಾಡುವಂಥ ಮಕ್ಕಳ ಕೈನಲ್ಲಿ ಈ ಪ್ರಯೋಗವನ್ನು ಮಾಡ್ತಾ ಬನ್ನಿ. ನಿಮ್ಮ ಮಕ್ಕಳು ಹಠ ಮಾಡೋದನ್ನು ಕಡಿಮೆ 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 ಮಾಡೋದಕ್ಕೆ ಪ್ರಾರಂಭ ಆಗ್ತದೆ. ಹಠ ಎಷ್ಟೇ ಇರಲಿ, ಹಠ ಅವರಿಂದ ಬಿಟ್ಟೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.